ಫಕೀರವ್ವ ಗುಡಿಸಾಗರ ಹುಟ್ಟಿದ್ದು ಧಾರವಾಡದ ಹೆಬ್ಬಾಳದಲ್ಲಿ. ತಮ್ಮ ಕಂಠಸಿರಿಯಿಂದ ಸಮಾಜದ ಒಳಿತಿಗಾಗಿ ಹಾಡೋದಕ್ಕೆ ಬದುಕನ್ನೇ ಮೀಸಲಾಗಿಟ್ಟ ಸಾರ್ಥಕ ಬದುಕು. 10,000 ಗೀಗಿ ಪದಗಳನ್ನು ಹಾಡಬಲ್ಲರು. ಸಾಮಾನ್ಯವಾಗಿ ಗೀಗಿ ಪದ ಕಲ್ಲಿತುರಾಯಿ, ನಾಗೇಶಿ ಹರದೇಶಿ, ಸವಾಲ್ ಜವಾಬ್ ಧಾಟಿಗಳಲ್ಲಿರುತ್ತೆ. ಈ ಗೀಗಿ ಪದಗಳನ್ನು ಜನಜಾಗೃತಿಗೆ, ಅನೇಕ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಪ್ರಚಾರ ನೀಡೋದಕ್ಕೆ ಅಳವಡಿಸಿಕೊಂಡಿದ್ದು ಫಕೀರವ್ವನ ಸಾಧನೆ. ಫಕೀರವ್ವನವರ ಕಲೆಗೆ ಜನಾನುರಾಗದ ಸನ್ಮಾನದ ಜೊತೆಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜಾನಪದ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಲಾಗಿದೆ. ಕರ್ನಾಟಕ ಸರ್ಕಾರದ ಗುರು ಶಿಷ್ಯ ಪರಂಪರೆ ಯೋಜನೆಯಲ್ಲಿ 5 ಗೀಗಿ ಪದ ಕಲಿಸೋ ಗುರು ಆಗಿದ್ದಾರೆ ಅವರು. ಸ್ವತಃ ದೇವದಾಸಿ ಪದ್ಧತಿಗೆ ಬಲಿಯಾದರೂ ಫಕೀರವ್ವ ಅದನ್ನು ಧಿಕ್ಕರಿಸಿದರು, ಲಿಂಗದೀಕ್ಷೆ ಪಡೆದರು, ದೇವದಾಸಿ ಪದ್ಧತಿ ವಿರುದ್ಧ ಸಮರವನ್ನೇ ಸಾರದರು. ಗಂಡಸ ಜಾತಿ ಬುದ್ಧಿ ಬಾಳ ಕಮ್ಮ. ಬೆಂಗಳೂರಿಗೆ ಬಂದಾರ ಸಾಹೇಬ್ರು. ಗಂಡಸ ಜಾತಿ ಬುದ್ಧಿ ಬಾಳ ಕಮ್ಮ, ಹೆಣ್ಣಿನ ರೂಪ ನೋಡಿ ಕಣ್ಣ ಇಡವ, ಟೊಣ್ಣ ಹೊಡಿಸಿಯ ತಮ್ಮಗಿಯ. ಹೆಣ್ಣಿನ ರೂಪ ನೋಡಿ ಕಣ್ಣ ಇಡವ, ಟೊಣ್ಣ ಹೊಡಿಸಿಯ ತಮ್ಮಗಿಯ. ತಾಯಿ ಮಾಡಿ ಕುಡದ ಅದೇ ಇಷ್ಟದಮ್ಮ. ಹೌದನಪ್ಪ, ತಾಯಿ ಮಾಡಿ ಕುಡದ ಅದೇ ಇಷ್ಟದಮ್ಮ. ಗಂಡ ಹೆಚ್ಚಂತ ಬಂಡ ಬಗಳ ಬೇಡ, ಇಲ್ಲ ನೋಡ ಹೆಚ್ಚ ಕಮ್ಮ. ಗಂಡ ಹೆಚ್ಚಂತ ಬಂಡ ಬಗಳ ಬೇಡ, ಇಲ್ಲ ನೋಡ ಹೆಚ್ಚ ಕಮ್ಮ. ತಾಯಿ ಮನೆ ಕುಡದ ನೋಡಿ ಹ್ಯಾಂಗ ಬಂದಾರ ಗಂಡ ಮಕ್ಳ. ತಾಯಿಲಿ ಏನ್ ಮಾಡ್ತೀರಿ ಗಂಡಸರು? ತಾಯಿ ಮನೆ ಕುಡದ ಅದು ಇಷ್ಟದಮ್ಮ, ತಾಯಿ ಮನೆ ಕುಡದ ಅದು ಇಷ್ಟದಮ್ಮ. ಗಂಡ ಹೆತ್ತ ಬಂಗಳ ಬೆಳಗ, ಗಂಡ ಹೆತ್ತ ಬಂಡ ಬಗಳ ಬೇಡ, ಇಲ್ಲ ನೋಡ ಹೆಚ್ಚ ಕಮ್ಮ. ಗಂಡ ಹೆತ್ತ ಬಂಡ ಬಗಳ ಬೇಡ, ಇಲ್ಲ ನೋಡ ಹೆಚ್ಚ ಕಮ್ಮ. ಹೊತ್ತಗಳು ಹೊತ್ತನ್ನು ತಿಳಿಸಿ ಮಾಡಿದಳ ಪ್ರೇಮ. ಕೂಸ ಇದ್ದಾಗ ನಿನ್ನ ಹಾಸಿ ಕೊಟ್ಟವ್ರ ತಂದೆಲಿದ್ದ ಚಂದ್ರಾಮ. ಕೂಸ ಇದ್ದಾಗ ನಿನ್ನ ಹಾಸಿ ಕೊಟ್ಟವ್ರ ತಂದೆಲಿದ್ದ ಚಂದ್ರಾಮ. ಒಮ್ಮೆ ಹಾಡ್ತೇನೆ ಬಾ. ಏನೋ ಬೇಕಮ್ಮ ನೀನಾಗೆ, ಎಂತದ ಬೇಕಮ್ಮ ನೀನಾಗೆ. ಹಾಡು ಮತ್ತು ಹೆಣ್ಣು ಎರಡರ ಮಧ್ಯೆ ಇದೆ ಅವಿನಾಭಾವ ಸಂಬಂಧ. ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ಎಲ್ಲಾ ಪ್ರಾಕೃತಿಕ ಆಗು ಹೋಗುಗಳನ್ನು ಹಾಡಿನಲ್ಲಿ ಅಭಿವ್ಯಕ್ತಗೊಳಿಸೋದು ಹೆಣ್ಣಿಗೆ ಒದಗಿ ಬಂದ ದೈವದತ್ತ ಕಲೆ. ಮೈ ನೆರೆಯೋ ಹಾಡು, ಸೋಬಾನೆ ಪದ, ಬಸರಿ ಬೈಕೆ ಹಾಡು, ಶ್ರೀಮಂತ ಆರತಿ ಹಾಡುಗಳನ್ನು ಹಾಡೋದೇ ಬೂವಿ ಜಯಮ್ಮನವರಿಗೆ ಮುಖ್ಯ ವೃತ್ತಿ. ಹೆಣ್ಣಿಗೆ ಸಂಬಂಧಪಟ್ಟ ಹಾಡುಗಳನ್ನು ಹಾಡಿನೇ ಪ್ರಸಿದ್ಧರಾದ ಇವರಿಗೆ ಅನೇಕ ಪ್ರಶಸ್ತಿಗಳು, ಸನ್ಮಾನಗಳು ದೊರಕಿವೆ. ಸುತ್ತಮುತ್ತ ನಡೆಯೋ ಎಲ್ಲಾ ಸಮಾರಂಭಗಳಿಗೆ ಹಾಡೋದಕ್ಕೆ ಮೊದಲು ಕರೆ ಹೋಗೋದೇ ಬೂವಿ ಜಯಮ್ಮನವರಿಗೆ. ಈಗ ಮೈನೇರ್ತಾರ ಹೆಣ್ಮಕ್ಳು, ಮೈನೇರ್ತರ ಬಗ್ಗೆ ಏನ್ ಹೇಳ್ತಾರಪ್ಪ ಅಂದ್ರೆ, ಈಗ ಹುಡುಗಿ 12 ವರ್ಷ ಆಗ್ತತೆ, ಆಮೇಲೆ ಋತು ಆಗ್ಬೇಕಾರೆ
4 ಜನ ಮುತ್ತೈದರನ್ನ ಕರೆಸ್ಬಿಟ್ಟು ಮನೆಗೆ ಕರೆ ಕಳಿಸ್ಬಿಟ್ಟು ಅರಿಶಿನ ಎಣ್ಣೆ ಎಲ್ಲ ಕಲಿಸ್ಬಿಟ್ಟು 5 ಜನ 6 ಜನ 7 ಜನ ಹೆಣ್ಮಕ್ಳು ಮುತ್ತೈದರು ಸೇರ್ಕೊಂಡ್ಬಿಟ್ಟು ಅವಳಿಗೆ ಅರಿಶಿನ ಎಣ್ಣೆ ಹಾಕಿ ನೀರು ಹಾಕಿ ಆವಾಗ ನಾವು ಅಲ್ಲಿ ಒಂದು 4 ಜನ ಕೂತ್ಕೊಂಡು ಹಾಡು ಹೇಳ್ತೀವಿ. ಅದನ್ನು ಹುಡುಗಿಗೆ ಅರಿಶಿನ ಎಣ್ಣೆ ಹಾಕ್ಬೇಕಾರೆ, ಹೂ ಮುಡಿಸ್ಬೇಕಾರೆ, ಬಟ್ಟೆ ಉಡಿಸಿ ಅವಳಿಗೆ ಕುಂದಿರ್ಸ್ತೇವೆ. 12 ವರ್ಷದ ಮೈನಾರ್ತಾಗ ಆವಾಗ ಕೆಂಪು ಸೀರೆ ನೋಟ ಎಂಬಾಗೆ ನೆರೆಗೊಯ್ದ ಕೆಂಪು ಶಾಲೆಗೆ ನಿಜ ಕೆಂಪು ಶಾಲೆಗೆ ನಿಜ ಶಾಲೆಗೆ ನಿಜ ಗಂಪೇರೋವೇಣೆ ಕಂಡಾಳೆ ಅವರ ಹಿರಿಯ ಕಂಡಾಳೆನೆ ಅವರ ಹಿರಿಯತ್ತೆ ಪದ್ಮಮ್ಮ ಅರಮನೆ ಬೇಟೆ ಅವರಾಗೆ ಈ ಹೊತ್ತಿನ ಆಧುನಿಕ ಯಾಂತ್ರಿಕ ಬದುಕಿನ ಅಬ್ಬರದಲ್ಲಿ ನಮ್ಮ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇರೋದು ಒಂದು ದುರಂತ. ಗೊಲ್ಲರಹಟ್ಟಿಯ ಸಿರಿಯಜ್ಜಿ 10,000 ಹಾಡುಗಳನ್ನು ಹಾಡ್ತಾ ಇದ್ರು. ನಡೆದಾಡೋ ಹಾಡಿನ ಕಣಜದ ಹಾಗಿದ್ದ ಸಿರಿಯಜ್ಜಿಯನ್ನ ಈಗ ಮರೆವು ಆವರಿಸ್ತಾ ಇದೆ. ಜಾನಪದ ಸಿರಿಯಾದ ಸಿರಿಯಜ್ಜಿ ಕೂಲಿ ಮಾಡ್ತಾ ಬದುಕಿನ ದಾರುಣತೆ ಮಧ್ಯೆ ಕೂಡ ಹಾಡೋದನ್ನ ನಿಲ್ಲಿಸಲಿಲ್ಲ. ಸಂಪ್ರದಾಯಶೀಲರಾದ ಗೊಲ್ಲ ಜನಾಂಗದಲ್ಲಿ ಕಾಣದ ಅಪರೂಪದ ಪ್ರಗತಿಶೀಲತೆ ಸಿರಿಯಜ್ಜಿಯಲ್ಲಿ ಇದೆ. ಜಡ್ಡುಗಟ್ಟಿದ ಅವರ ಜನಾಂಗದ ಕೆಲವು ನಂಬಿಕೆಗಳನ್ನು ಉಗ್ರವಾಗಿ ಖಂಡಿಸ್ತಾರೆ. ಪಂಚಾಂಗದಯ ಬರೋದು ತಡೆಯಾದರೆ ನಡೆಯುತ್ತೆ, ಆದರೆ ಸಿರಿಯಮ್ಮನ ಸೋಬಾನೆ ಪದ ಅಂತೂ ಇರಲೇಬೇಕು ಅನ್ನುವಷ್ಟು ಇಲ್ಲಿಯ ಬದುಕಿನೊಂದಿಗೆ ಬೆರೆತು ಹೋಗಿದ್ದಾಳೆ ಸಿರಿಯಜ್ಜಿ. ಗೀ 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 ಗೀಯ ಗೀ ಅಂದ್ರೆ ಗೀಗಿ ಪದ. ಆದ್ರೆ ನಮ್ಮ ದೇಶ ಸುಧಾರಣೆ ಭಾಗ್ಯ ಹಾಡೋದ್ರಿ ಇದು. ಯಾಕ ದೇಶ ಸುಧಾರಣೆ ಮತ್ತು ಇಲೆಕ್ಷನ್ದಾಗ ಶಾರ್ಜದ ಬರ್ತಾರೆ, ನಮ್ಲಿಂದ ಬರ್ತಾರ. ನಿನ್ನ ಇಳು ಮಾಡಿ ಹಾಡೋದು, ಅವನ ಮೇಲ್ ಮಾಡಿ ಹಾಡೋದು. ಓ ಎಸ್ ಪಕ್ಕಿರೋ ಹಾಡೋದು ಇಲೆಕ್ಷನ್ದಾಗ ಏನು ಚಂದ ಹಾಡ್ತಾರಲ್ಲ, ಅವಾಗ ಹಾಕೊಂಡು ಹೋಸ್ಟ್ ಹಿಂಗೈತಿ. ದೇಶ ಸುಧಾರಣೆ ಭಾಗ್ಯದ ಗೀಗೆ ಅಂದ್ರೆ ಅಷ್ಟ ಅಲ್ರಿ ಇದು. ಎಲ್ಲ ಅಪ್ಪಗಳು ಈಗೇನು ಕುಂತಾರೆ ಇದನ್ನು ಸಭಾದಾಗ ಕುರ್ಚಿ ಮ್ಯಾಗ ನಮ್ಲಿದ್ದಾಗ. ಯಾಕೆ ಹಾಡಿ ಕಲ್ಲು ಹೋಗಿಸೋಣಗ ಇಲೆಕ್ಷನ್ದಾಗ. ಯಾಕೆ ಅದರಂತೆ ಹಾಡ್ತೇವೆ ತಾಯಿ ನಾವು. ನಮ್ಮ ಹೊಟ್ಟೆನೂ ಸಾಯ್ದಂಗಾತು, ಸರ್ಕಾರ ಮುಂದಿಗೆ ಬಂದಂಗಾತು. ದೇಶ ಸೇವೆ ಮಾಡೋದು, ದೇಶ ಸೇವೆ ಮಾಡೋದು ಗೀಗಿ ಪದ. ಗೀಗಿ ಅಂದ್ರೇನು? ದೇಶ ಸೇವೆ ಮಾಡೋದು ನಾವು. ಆದ್ರೆ ನಾವು ಎಷ್ಟು ಮಂದಿ ಇರ್ತೀವಿ ಸರ್ಕಾರ ಹೋಗ್ಬೇಕಾರೆ, ಒಬ್ಬ ನಾನು ದಪ್ಪಿನಕಿ, ಒಬ್ಬ ತಾಳ್ದವ, ಒಬ್ಬ ಸೂರ್ಯನವ, ಇವು 3 ಕೂಡಿಸಿದ್ರೆ ಸಂಗೀತ ಆಗತ್ತೆ ನೋಡ್ರಿ. ಜಾತ್ರೆ ಎಲ್ಲಿ ಆಗ್ತೈತಿ? ಜಾತ್ರೆಗೆ ಆಗ ನಾವು ಹಾಡಕ್ಕೆ ಹೋಗಿದ್ವಿ. ನಿನ್ನಂಥವ್ರು ಬಂದು ಇಳೆ ಕೊಡ್ತಿದ್ರು, ಹೋಗಿ ಬೆಳ್ತನಕ ಹಾಡ್ತಿದ್ವಿ. ಯಾಕೆ ನಮ್ಮ ಹೊಟ್ಟೆ ಸಾಗ್ಲಾರ್ಕ. ಜಾತ್ರೆ ನಿಬ್ಬಣ ಎಲ್ಲಿ ಐತಿ ಅಲ್ಲಿ ಹಾಡವ್ರ ನಾವು. ಇದು ಕರ್ನಾಟಕ ಹೋಗಿ ಪರ್ನಾಟಕ ಹೋಗಿ ಎಲ್ಲ ಹೋಗಿ ಕ್ಯಾಸಿ ಕುಂತೇವ್ರಿ ಗಪ್ಪ. ಯಾಕೆ ದೇಶವ ಹಿತಕ್ಕಾಗಿ. ಯಾಕೆ ಹೆಣ್ಣು ಮಕ್ಕಳು ಸುಧಾರಣೆ ಭಾಗ್ಯ ಅಂತೋರ್ಸೇನ ಮತ್ತು ಪದ ನೋಟ ಹೆಣ್ಣು ಮಕ್ಕಳ ಮೇಲೆ. ಹೆಣ್ಣ ಮಕ್ಕಳಿಗೆ ಭಿನ್ನಾಸಿ ಪೇಳುವೆ ಪುಣ್ಯ ರೂಪಿಯಾಗಿ ನಡಿರವ್ವ, ಪುಣ್ಯ ರೂಪಿಯಾಗಿ ನಡಿರವ್ವ. ಸನ್ಮಾರ್ಗದ ನೆಲೆತಿಯೋದ ಮುಂದಾಗ ಗಣಮುಕ್ತಿಯ ಸುಖ ಪಡಿರವ್ವಾಗಿ. ಸನ್ಮಾರ್ಗದ ನೆಲೆತಿಯೋದ ಮುಂದಾಗು ಗಣಮುಕ್ತಿಯ ಸುಖ ಪಡಿರವ್ವಾಗಿ. ಸರಳ ನಾಶಕದಲ್ಲಿ ಹೊಳೆಯುವ ಮೂಗುತಿ ಕಾಂತಿ ತರುಳಿ ಮುತ್ತೈದರ ಗುರುತವ್ವ, ತರುಳಿ ಮುತ್ತೈದರ ಗುರುತವ್ವ. ಹೊರಳೋಳು ಮಾಂಗಲ್ಯ ಹಣಿ ಮೇಲೆ ಕುಂಕಮ ಇಲ್ಲದ ನಾರಿ ಎರತವ್. ಇಲ್ಲಿ ಯಾರ್ಯಾರು ಹೊತ್ತುಕೊಂಡ ಬಂದಿಲ್ಲವ್ವಾಗಿ, ಕತ್ಲ ಕಾಣುದಿಲ್ಲ ಪಕ್ಕಿರವ್ವಾಗಿ. ಹೊರಳೋಳು ಮಾಂಗಲ್ಯ ಹಣಿ ಮೇಲೆ ಕುಂಕಮ ಇಲ್ಲದ ನಾರಿ ಎರತವ್ವಾಗಿ. ಬಂಗಾರ ಬಳಿ ಸರಿಗೆ ಸಿಂಗಾರ ಅವನ್ನ ಯಾಕೆ ಇಡ್ಬೇಕ್ರಿ? ಚಂದಕ್ರಿ
ಬಂಗಾರ ಬಳಿ ಸರಿಗೆ ಸಿಂಗಾರ ಹಂಗಿನದಾಗಿನ ಬಿಡರವ್ವ ಹಂಗಿನದಾಗಿನ ಬಿಡರವ್ವ ರಂಗ ಮಾಣಿಕನತ್ತು ಮಂಗಲ ಸೂಸ್ತ್ರ ಅಂಗಕ ಭೂಷಣ ಇಡರವ್ವ ಆಗಿ ಸರ್ಗಿ ವಂಕಿಗಳು ಕೋಟೆ ಉದಸ್ತ ಧರಿಸುವುದ್ಯಾತಕ ಬೇಕವ್ವ ಧರಿಸುವುದ್ಯಾತಕ ಬೇಕವ್ವ ಗುಟ್ಟಿಗೆ ಒಳಗ ಒಂದ ಗುಂಜಿ ಬಂಗಾರ ಗುಳದಾಳಿ ಇದ್ದರ ಸಾಕವ್ವ ಗೋರ್ಮಾಳ ಬೇಡ್ತಾರ ಪಚ್ಚಿರವ್ವ ಹಿಂಗ ಹಾಡಿದಾರಪ್ಪ. ಹೆಣ್ಣು ಮಕ್ಳು ನೀತಿ ಪದ ಸುಧಾರಣೆ ಆಗ್ಬೇಕಲ್ಲ. ಒಬ್ಬಾಕಿ ಓಡಾಡಿ ಹೊಕ್ಕ ಗಂಡ ಮಾಡಿ ಹಿಂಗೆ ಮಾಡಿ ತವ್ರ ಮನೆಗೆ ಅವ್ರು ಹೋಗಬಾರ್ದು ಅನ್ನೋದು ದೇಶ ಸೇವಕ ನಾ ಹಾಡಿದೆ. ಆಮೇಲೆ ನಮಗೆ 10 ವರ್ಷದ ಹುಡುಗಿನೇ ನಮಗೆ ಪಾಳ್ಯಕ್ಕೆ ಭೀಮಸಂದ್ರ ಪಾಳ್ಯ ಅಂತ ಲಗ್ನ ಮಾಡಿಕೊಟ್ರು. ಮದುವೆ ಮಾಡಿಕೊಟ್ಟು ಅನಂತರ ಆಮೇಲೆ 2 ವರ್ಷಕ್ಕೆ ಮೈನರ್ತೀವಿ ನಾವು. ಆಮೇಲೆ ಚಿಕ್ಕ ಹುಡುಗಿನೇ ನಮ್ಮನ್ನು ಹಳ್ಳಿಗೆ ಕಳಿಸ್ಬಿಟ್ರು. ಆದರೆ ನಮಗೆ ಚಿತ್ರದುರ್ಗ ಅನ್ನೋದು ನನಗೆ ಚೆನ್ನಾಗಿ ಜ್ಞಾಪನೆ ಇರಲಿಲ್ಲ. ಆವಾಗಲೇ ಹಳ್ಳಿಗೆ ಕಳಿಸ್ಕೊಟ್ರು. ಹಳ್ಳಿಗೆ ಕಳಿಸ್ಕೊಟ್ರೆ ಅಲ್ಲಿ ಹಳ್ಳಿ ವಾತಾವರಣ ಹೊಲಕ್ಕೆ ಹೋಗ್ಬೇಕು, ಬುತ್ತಿ ಮಾಡಬೇಕು, ಭಾಳ ಮುದ್ದೆ ಮಾಡಬೇಕು, ಒಂದೊಂದು ಬಟ್ಲು ಚಟ್ನಿ ಅರಿಬೇಕು, ಒಂದೊಂದು ಪಾತ್ರೆ ಸಾರು ಮಾಡಬೇಕು, ಒಂದೊಂದು ಸ್ವಾರಿ ಮುದ್ದೆ ಮಾಡಬೇಕು, ಹಿಂಗೆ ಒಂದೊಂದು ಪುಟ್ಟಿ ರೊಟ್ಟಿ ಸುಡ್ಬೇಕು. ಇಂಥ ಕೆಲಸ ಎಲ್ಲ ನಮಗೆ ಜಾಸ್ತಿ ಆಗ್ಬಿಡ್ತು. ಜಾಸ್ತಿ ಆಗ್ತಾ ರೊಟ್ಟಿ ಸುಡೋದ್ರ ಮೇಲೆ ಪಾದ ಹೇಳ್ಕೊಳೋದು, ಆ ಮುದ್ದೆ ಮಾಡೋದ್ರ ಮೇಲೆ ಪಾದ ಹೇಳ್ಕೊಳೋದು, ಆಮೇಲೆ ಹೊಲಕ್ಕೆ ಹೋಗೋದು ಅವ್ರ ಹಿಂದ್ಗಡೆ ಈ ಥರ ಎಲ್ಲ ಮಾಡ್ಕೊಂಡು ಹೇಳ್ಕೊಂಡು ಹೊಲ್ದಾಗ ಎಲ್ಲ ಬೇಜಾರಾಗಿ ನಮ್ಮ ಫ್ರೆಂಡ್ಗಳು ಈಗ ನಾನು ಚಿನ್ನಮ್ಮ ಮುಂದೆ ಪದ ಹೇಳಿದ್ರೆ ಇನ್ನು ಕೆಲವ್ರು ಹಿಂದಿಂದ ಪದ ಹೇಳ್ಕೊಂತ ಕೂಲಿ ಮಾಡ್ಬೇಕಾರೆ ಬೇಜಾರಕ್ಕೆ ಬಿಸಿಲಲ್ಲಿ ಕಳೆ ತೆಗಿಬೇಕಾರೆ ಗದ್ದೆಗೆ ಹೇಳ್ಬೇಕಾರೆ ಗದ್ದೆ ಸೊಸೆ ಹಚ್ಬೇಕಾರೆ ಇದನ್ನೆಲ್ಲ ಹೇಳ್ತಾ ರೂಢಾದ್ವಿ. ಸೋಸಿ ಕಳಕ ಮಾಡಿ ಸೋಸಿ ಕಳಕ ಮಾಡಿ ಎಣ್ಣಗಳ ಕರ್ಜೆ ಕಾಯೆ ಉಣ್ಣಂಗಾಗೈತ್ರೆ ಬಾಲೈನ ಪ್ರೇಮ ಕ್ಯಾಲೆ ಬಗಸಂಗಾಗೈತ್ರೆ ಕರ್ಜೆ ಕಾಯೆ ಉಣ್ಣಂಗಾಗೈತ್ರೆ ಬಾಲನ ಬ್ರಾಹ್ಮಿಕೆ ಬಗಸಂಗಾಗೈತ್ರೆ ಹಚ್ಚೇದ ರೊಟ್ಟೆ ಎಣ್ಣೆ ಬದನೆ ಕಾಯಿ ಎಳ್ಳೋ ಹಚ್ಚೇದ ರೊಟ್ಟಿ ಎಣ್ಣೆ ಬದನೆ ಕಾಯಿ ಅಳದಾಗೆ ಕುಂತಕೊಂಡು ಉಂಡಂಗಾಗೈತ್ರೆ ಬಾಲೈನ ಪ್ರೇಮ ಕೇಳಿ ಬಗಸಂಗಾಗೈತ್ರೆ ಅಳದಾಗೆ ಕುಂತ ಗಂಡ ಉಣ್ಣಂಗಾಗೈತ್ರೆ ಬಾಲೈನ ಪ್ರೇಮಿ ಕೇಳಿ ಬಗಸಂಗಾಗೈತ್ರೆ ಬೇಳೆ ಜೋಳದ ರೊಟ್ಟೆ ಜವಳೆ ಕಾಯಿ ಪಾಲ್ಯವ ಬೇಳೆ ಜೋಳದ ರೊಟ್ಟಿ ಜವಳೆ ಕಾಯಿ ಪಾಲ್ಯವು ಎರೆ ಮ್ಯಾಲೆ ಕುಂತಕೊಂಡು ಉಂಡಂಗಾಗೈತ್ರೆ ಬಾಲೈನ ಪ್ರೇಮ ಕೇರೆ ಬಗಸಂಗಾಗೈತ್ರೆ ಮ್ಯಾಲೆ ಕುಂತಕೊಂಡ ಉಣ್ಣಂಗಾಗೈತ್ರೆ ಬಾಲೈನ ಪ್ರೇಮಿ ಕೇಲೆ ಬಗಸಂಗಾಗೈತ್ರೆ ಅಸರ ಕಡ್ಡೆಯ ಸೀರೆ ತೋಪ ಮೊಸಗೋ ಮೇಲ ಮಾಡಿ ಅಸರೋ ಕಡ್ಡೆಯ ಸೀರೆ ತೋಪ ಮೊಸಗೋ ಮೇಲ ಮಾಡಿ ಬಿಸಾಲೆಗೆ ಬೆನ್ನು ಕೊಟ್ಟು ನಡೆಯಂಗಾಗೈತ್ರೆ ಬಾಲೈನ ಪ್ರೇಮ ಕೇಲೆ ಬಗಸಂಗಾಗೈತ್ರೆ ಬೆನ್ನು ಕೊಟ್ಟು ನಡೆಯಂಗಾಗೈತ್ರೆ ಬಾಲೈನ ಪ್ರೇಮಿ ಕೇಲೆ ಬಗಸಂಗಾಗೈತ್ರೆ ಕಡೆನ ಕೊಬಸಾದ್ರ ಮ್ಯಾಲೆ ಬಾಜು ಬಂದೆ ಅಸರು ತೋಳೇನ ಕೊಬಸಾದರ ಮ್ಯಾಲೆ ಬಾಜು ಬಂದೆ ತೋಳು ಅಲ್ಲಾಡೇಸೆ ನಡೆಯಂಗಾಗೈತ್ರೆ ಬಾಲೈನ ಪ್ರೇಮ ಕೇಲೆ ಬಗಸಂಗಾಗೈತ್ರೆ ಅಲ್ಲಾಡೇಸೆ ನಡೆಯಂಗಾಗೈತ್ರೆ ಸಿರಿಯಜ್ಜಿ ಅನಕ್ಷರಸ್ಥೆ ಆದರೂ ಅವರ ಕಲೆ ಬಗ್ಗೆ ಅಧ್ಯಯನ ಮಾಡಿ 3 PhD ಪದವಿ ಪಡೆದುಕೊಂಡಿದ್ದಾರೆ. ಮಹಾಸತಿ ಕಾಟವ್ವ, ಕತ್ತಲೆ ದಾರಿ ದೂರ ಸಿರಿಯಜ್ಜಿಯ ಕಥನಗೀತೆಗಳ ಸಂಗ್ರಹಗಳು. ಸರ್ಕಾರದ ಮಾಸಾಶನ, ಜಾನಪದ ಅಕಾಡೆಮಿ ಪ್ರಶಸ್ತಿ, ಇತರ ಸನ್ಮಾನಗಳು ಸಿರಿಯಜ್ಜಿಯನ್ನ ಅರಸಿ ಬಂದಿವೆ. ಇಂತಹ ಅದ್ಭುತ ಕಲೆ ಕಾಲನ ಕಣಿವೆಯಲ್ಲಿ ಮಾಯ ಆಗೋ ಮೊದಲು
ದಾಖಲಿಸಿ ಇಟ್ಕೊಳ್ಳೋದು ತೀರಾ ಅಗತ್ಯ. ಎಲ್ಲಮ್ಮ ಎತ್ತ ಸವನಗಿ ನಾನಿನ್ನೆಗೆ ನಿಲ್ಲದಲೇ ಗುಪ್ತ ನಡೆಸೇನ ನಿಲ್ಲದಲೇ ಗುಪ್ತ ಕಲ್ಲೋಡೆ ನೆನದೇನೆ ಕಲ್ಯಾಣ ದಯ್ಯಾಣ ಕಲ್ಲೆ ಗುಡಿಯಾಗೆ ಏರವನ ಕಲ್ಲೆ ಗುಡಿಯಾಗೆ ಕಲ್ಯಾಣ ಗುಡಿಯಾಗೆ ಇರುವ ನೀರಣ್ಣನ ಕಲ್ಲೋಡೆ ನಾವು ಜ್ಞಾನದೇವ ಕಲ್ಲೋಡೆ ನಾವು. ಜಗತ್ತೇ ಭಯಂಕರ ಜನ ಆತು. ಅದ್ರ ಸಲುವಾಗಿ ಅನ್ನ ಬೆಳೆದಂಗಾತು. ಕುಟುಂಬ ಕಲ್ಯಾಣ ಹಾಡ್ತೇನೆ ಒಪ್ಪಕ್ಕಿರೋ ಅಂದ್ರು. ಹಾಡ್ತೇನೆ ರೀ. ಹಂಗಾರೆ ಹಾಡವ ಒಂದು 31 ಹಳ್ಳಿ ಕೊಡ್ತೇವೆ ನಿನಗೆ ಹಾಡ ಅಂದ್ರು. ಯಾಕೆ ಆಗೋದ್ರಿ? ಎಲ್ಲಿ ಹೋದ್ರೂ ಗಲಾಟೆ ಆಗಲಿಲ್ಲ, ಒಂದೇ ಊರಾಗತ್ತೆ. ಯಾಕೆ ಸಣ್ಣ ಮಕ್ಕಳ ಕೆಲಸ ಯಾರು ಏನಾದ್ರು ಹೇಳಿರ್ಬೋದು, ಅದನ್ನ ಯಾಕೆ ಹಾಡ್ತಾಳಾಕಿ ನಾವು ಹಾಡ್ಯಾವ್ರು ಅಂದ್ರೆ. ಈಗ ತಾವ ಹಾಡಿದ್ ಬಿಟ್ಟು ದವಾಖಾನೆಗೆ ಬಂದು ಬಿದ್ದಾವು. ಯಾರು ಹೇಳೋನ್ ತಾಯಿ ಕೇಳಿದೆ. ಆದರೆ ಗುರು ಶಿಕ್ಷೆ ಪರಂಪರೆದಾಗ ಅಷ್ಟ ನಾನು ಮತ್ತೊಂದು ತಾಯಿ ನಾ ಯಾರು ಕೂಡ ಬಡ್ದಾಡಿಲ್ಲ, ಯಾರು ಏನಂದಿಲ್ಲ ನನಗೆ. ಇದು ಒಂದ ಯಾಕೆ ಹಾಡಬೇಡ ಅಂತ. ಒಂದ ಹಾಡ್ರಿ ಅಡ್ಡ ಹಾಡ್ರಿ ಅಂತ ಹಾಡೋಕೆ ಸಿಟ್ಟು ಬರ್ತದೆ ಮಂದಿ, ಹಳ್ಳ್ಯಾನ ಮಂದಿಗೆ. ಈಗ ನೋಡಿ ತಾವ ಬರ್ತಾರೆ ದವಾಖಾನೆ ಹಿಡಿಯೋದು. ಒಂದು ಹಾಡಿದ್ರೆ ಅಯ್ಯೋ ಮೊದಲು ಕೊಯ್ರಿ ಅಂತಾರ್ರಿ ಸಾಹೇಬ್ರ. ಅಲ್ಲ ಗುರು ಶಿಕ್ಷೆ ಪರಂಪರೆ ಅಂದ್ರೆ ಏನು ಇದು? ಮತ್ತೇನು ಕುಟುಂಬ ಕಲ್ಯಾಣ ಅಂದ್ರೆ ಏನು? ನಿಮ್ಮ ಅಪ್ಪನ ಹೊಟ್ಟಿನ ಎಷ್ಟು ಮಂದಿರಪ್ಪ? ಯಾಕೆ ಹಾಡಿಬೇಕಷ್ಟು? 3 2 ಹಾಡಿಬೇಕು. ಒಂದು ಹೆತ್ತಲ್ಲಿ ನಾನೇ ಕೇಳ್ತೇನೆ, ಹೇಳ ನನಗೆ ಯಾಕೆ ಹಾಡಿದ್ರಿ ಹಿಂಗದು ಹಳ್ಳ್ಯಾಗ ನಾವು ಹಾಡ್ಯಾವ ರೀತಿ ಯಾಕೆ ಕೇಳ್ತಾರ ಅಂತ ಹಳ್ಳ್ಯಾಗ ಕೇಳೋರು. ಆಗ ಈಗೇನಿಲ್ಲ, ತಾವ ಬರ್ತಾವ ಒಂದು ಹಾಡುಗಳನ್ನ ಇಲ್ಲಿ ಅಲ್ಲಿ ಅಲ್ಲಿ ಅಲ್ಲಿಗೆ ಬಂತು ಸಂಗಯ್ಯ, ಇಲ್ಲಿಗೆ ಬಂತು ಸಂಗಯ್ಯ. ಯಾಕೆ ಹಾಡ್ದವ್ರಿಗೆ ನೋವು ಐತೆ, ನನಗೆ ನೋವಿಲ್ಲ. ಹೌದ್ರೆ ಅದಕ್ಕೆ ಅಡ್ಡ ಹಾಡ್ರಿ ಅಂತ ಹಾಡಿದ್ದೆ. ಸುಂದರವದನದ ತಾಯಿಗಳೆಲ್ಲರ ಕೇಳಿರಿ ಹಡದವ್ವ, ಚಂದ್ರಮ್ಮನಂತೇಳು ಮಕ್ಕಳನ್ನ ಹಡದು ಸಾಕ ಮಾಡಿರವ್ವಾಗಿ. ಚಂದ್ರಮ್ಮನಂತೇಳು ಮಕ್ಕಳನ್ನ ಹಡದು ಸಾಕ ಮಾಡಿರವ್ವಾಗಿ. ಆರಾಮದಿಂದಲೇ ನಿರೋಗಿ ಮಕ್ಕಳನ್ನ ಹಡಿಯಬೇಕರವ್ವ. ಸುರ್ತ ಸುಖ ಸರಸಾಗಿ ಸಾಗುವುದು ಸರಸ ನಾಡಿರವ್ವಾಗಿ. ಬಿದ್ದ ರಾಷ್ಟ್ರಗಳ ಉದ್ಧಾರಗೈಯುವುದು ಬುದ್ಧಿ ನಿಮ್ಮದವ್ವ. ಇದ್ದೇವಂತ ಸದ್ಬುದ್ಧಿ ಮಕ್ಕಳನ್ನ ಶುದ್ಧಾಗಿ ಹಾಡಿರವ್ವಾಗಿ. ಹಿಂಗೆ ಹಾಡ್ತೀನಿ. ಇಲ್ಲ ಓದಿಲ್ಲ ಸ್ವಾಮಿ, ನನ್ನ ಕರ್ಕೊಂಡೋದ್ರು. ನನ್ನ ಸಿಗಪ್ಪ ಕರ್ಕೊಂಡೋಗಿ ಓದ ಶಾಲೆ ಕರ್ಕೊಂಡೋಗಿ ಕುಂಡ್ರಿಸ್ತಾ. ನಮ್ಮ ಸಿಗಪ್ಪದ ತನಕ ಇದ್ದೆ. ಅಯ್ಯಪ್ಪ ಹೊರಟೋಗ್ತು, ನಾನು ಅದೇ ಹೋದೆ. ನನಗಿದ್ದು ಬೇಡ ಅಂತ ಕುರಿ ಮರಿ ಹಾಕಿ ತಗೊಂಡೋಗಿ ಕುರಿ ಮರಿ ಕಾದೆ, ಕುರಿ ಕಾದೆ, ದನ ಕಾದೆ, ಎಮ್ಮೆ ಕಾದೆ. ಎಲ್ಲ ಒಂದು ಕೆಲಸ ಮಾಡಿದ್ವಿ. ಗದ್ದೆ ಕಡೆ ತೆಗಿದ್ವಿ, ರಾಗಿ ಸಸಿ ಹಾಕಿದ್ವಿ, ಹುಲ್ಲು ಕೊಯ್ದ್ವಿ, ಹೊಲ ಕೊಯ್ದ್ವಿ, ಎಲ್ಲ ಕೆಲಸ ಮಾಡಿದ್ವಿ. ಕುಟ್ಟಿದ್ವಿ, ಬೀಸಿದ್ವಿ, ಎಲ್ಲ ಕೆಲಸ ಆಯ್ತು ಸ್ವಾಮಿ. ಆವಾಗ ಇದ್ದು ವಿದ್ಯೆ ಆವಾಗ, ಇವಾಗ ಇದ್ದು ವಿದ್ಯೆ ಇವಾಗ. ಅವರು ಇದ್ರಂತೆ ಅವರು ಒಪ್ಪಿಗೆ ನಮಗೆ ಬುದ್ಧಿವಂತರಾಗಲಿ. ಅವಾಗ ಹಂಗೆ ಬದುಕಿದ್ವಿ ನಾವು, ಕುಟ್ಟಿ ಬೀಸಿ ಕಷ್ಟ ಮಾಡಿ ಬದುಕಿದ್ವಿ. ಇವಾಗ ಅವ್ರಿಗೆ ಬದುಕ್ತಾರಲ್ಲ ಹಂಗ ಬದುಕಲಿ. ಹಗಲೆಲ್ಲ ಗದ್ದೆ ಸಸಿ ಹಾಕಿ, ರಾಗಿ ಸಸಿ ಹಾಕಿ, ಕಳೆ ತೆಗೆದು ಬಂದರೆ ರಾತ್ರಿಗೆ 50 ಸೇರು ಕುಟ್ಟಬೇಕು, 50 ಸೇರು ಬೀಸ್ಬೇಕು. 1 ಗಂಟೆವರೆಗೂ 3 ಗಂಟೆ ಆಗಲಿ ಅವಾಗ ಪದ ಹೇಳ್ಕೊಂಡು ಬೀಸ್ಬೇಕು, ಪದ ಹೇಳ್ಕೊಂಡು ಕುಟ್ಬೇಕು. ಬೆಳಕರವರೆಗೆ ಕಣ್ಣಿನ ಇದ್ದಿಲ್ಲ ನಮಗೆ. ನಾವು ಅಂಥ ಪಾಠ ಬಿದ್ವಿ. ಇವಾಗ ಹೋಗೋರಿಗೆ ಊಟ ಮಾಡ್ತಾರೆ, ಅವ್ರವ್ರ ಇಷ್ಟ. ಅಲ್ಲಿ ಈಗ ಅನಿಸಿದ ಏನು ಮಾಡೋದಿದೆ ಸರ್? ಕಲೀಲಿಲ್ಲ ನಾನು. ಹೋಗಂತ ಆಯ್ತಂದ್ರೆ ಹೋಗ್ಲಿಲ್ಲ ನಾನು. ಅದು ಒಂದು ಯಮಕ್ಕೆ ಸಣ್ಣಕ್ಕಿದ್ದಾಗ ಆಡೋ ಚಟ ಗೊಂಬಿ ಮುತ್ತ ತಗೊಂಡು ಹಿಂಗಾಗಿ ನಾ ಹಿಂದುಳಿತೆ ಅಂತ ಇದನ್ನು ಕಲಿತು ಮುಂದೆ ಅದು ಸಾಕು. ಇಷ್ಟ ಇನ್ಯಾಕ್ಬೇಕು ಸಾಲಿ ಸಾವಂಗಾಗೆ ನಾನು. ಹೌದಲ್ಲಪ್ಪ? ನೀವು ಕಲ್ತಾರಪ್ಪ ಹಿಂಗೆ ಕುಂದಿರ್ತೀವಿ ನೀವು. ನಾವೆಲ್ಲಿ ಕಲಿದಾಗ
ನಮ್ಮ ಬಾಳೆ ಹೌದಲ್ಲ ಕಲೀಲಿಲ್ಲ ಏನು ಮಾಡೋದು ಕಲ್ತಿದ್ದು ಇಲ್ಲಿ ಇರ್ತಿದ್ದಿಲ್ಲ ಬೆಂಗಳೂರು ವಿಧಾನಸಭಾದಾಗ ಇರ್ತಿದ್ದೆ ಓದ್ ಬಾರ ಕಲಿಯ ತಂಗಿನಿ ಅದರ ನೆಲಿಯ ತಿಳಿಯೇ ಇದ್ದೇ ಕರೆತಾರ ಎಲ್ಲ ಉದ್ಯೋಗದ ಮೂಲ ತವರ ಮನೆಯೇ ಅಗಿ 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 ಇದ್ದೇ ಕರೆತಾರ ಎಲ್ಲ ಉದ್ಯೋಗದ ಮೂಲ ತವರ ಮನೆಯೇ ಅಗಿ 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 ದಿನ 4 ಅಕ್ಷರ ಎದ್ರ ಮೇಲೆ ಪಾಟಿ ಮ್ಯಾಗ್ರಿ ದಿನ 4 ಅಕ್ಷರ ಬರೆಯ ಬರ್ದಷ್ಟ ನೆಪ್ಪ ಮಾತ್ರ ಹಿಡಿಯೇ ಬರ್ದಷ್ಟ ನೆಪ್ಪ ಮಾತ್ರ ಹಿಡಿಯೇ ಹಳ್ಳಿಗೆ ವಿಜ್ಞಾನ ಮಗ್ನ ತಕ್ಕಂತ ಅಂಬೋ ಮಾತ ಮರಿಯೇ ಅಜಿ 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 ನಾವು ವಿದ್ಯಾವಂತರಲ್ಲ ನಾವು ಮೂಡಿದ ಮೇಲೆ ಇದು ಹಾಡು ಹೇಳ್ತೀವಲ್ಲ ನಮ್ಮ ಮನಸ್ಸಿನಲ್ಲಿ ನಾವು ಪ್ರಕಾತಿ ಮಾಡ್ಕೊಂಡು ಇದನ್ನ ನಾವು ಹಾಡುಗಳು ಹೇಳ್ತೀವಿ ಈ ಹಾಡು ವಿದ್ಯಾವಂತರಿಗೆ ಯಾತಕ್ಕೆ ಬೇಕಾಗಿತ್ತು ಇವ್ರಿಗೇನೋ ಒಂದು ಕಾರಣ ಇದೆ ಇದರಲ್ಲಿ ಅದಕ್ಕೆ ಅವ್ರಿಗೆ ಬರ್ಕೊಳ್ಳೋದು ಸಣ್ಣ ಸಣ್ಣ ರೇಟ್ಗೆ ತಗೊಳೋದು ಗಡಿಯಾರ ಕದೆಲ್ಲ ತಗೊಂತಾರಲ್ಲ ಸ್ವಾಮಿ ಅದನ್ನೆಲ್ಲ ನೋಡಿದ್ವಿ ನಾವು ಅದಕ್ಕೆ ಅವ್ರು ಬರ್ಕೊಳ್ಳೋದು ನೋಡಿ ಅವ್ರು ಮಾಡೋದು ನೋಡಿ ಇವ್ರಿಗೇನೋ ಒಂದು ಇರ್ತಾರ ಅವ್ರಿಗೆ ಭಾಳ ಸಂತೋಷ ಕಾಣ್ತಿದ್ರಲ್ಲಿ ಏನೋ ಅವ್ರಿಗೆ ನಂಬಿಕೆ ಇದೆ ನಮ್ಮ ಮಾಡಿನಲ್ಲಿ ಅಂತಂದು ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತು ಗುರು ಶಿಕ್ಷೆ ಪರಂಪರೆ ಹೆಂಗೆ ಕಲಿಸೋದಂದ್ರೆ ನೋಡಮ್ಮ ನೀನು ಗುರುವ ಅವ್ರ ಶಿಶು ಮಕ್ಕಳು ಕಲಿಸ್ತೀಯ ಅಂದ್ರೆ ಕಲಿಸ್ತೀನಿ ಹಂಗಾರೆ ಅವ್ರಿಗೆ ಬೇಕಾದ್ರೆ ಹೊಟ್ಟಿಗೆ ಪಾಪ ದುಡಿದಂಥವ ಹಂಗಾರೆ ಅವ್ರಿಗೆ 500 ನಿನ್ನ ತಿಂಗಳಿಗೆ 2000 ನೀನು ಕಲಿಸಮ್ಮ ಅಂಥೇಳಿ 7 ತಿಂಗಳನ್ನ ಕಲಿಸೇನೆ ನೋಡ್ರಿ 7 ತಿಂಗಳು ಮ್ಯಾಗಿದ್ದ ಕತ್ತಾರನಂದ್ರೆ ಇವ್ರು ಹಾಡಾಕತ್ತಿದ್ರು ಮತ್ತು ಬಂದು ನೋಡಿರಿ ಇವ್ರನ್ನ ಅಡ್ಡಿ ಇಲ್ಲ ಅಂತ ಕೆಲಸ 7 ತಿಂಗಳು ತನಕ ಅಷ್ಟ ಕಲಿಸೀನಿ ಮತ್ತೊಂದು ಏನಿಲ್ಲ ಅವ್ರಿಗೆ ಯಾಕೆ ಚಂದ ಕಾಣವಲ್ದೆ ಏನೋ ಚಂಚನಕ್ಕೆ ಹೊರೆ ಮಾಡಬೇಕು ಚಂದಕ್ಕೆ ಬಂದು ತಾಲೀಮ್ ಮಾಡಬೇಕು ಅಂದಾಗ ಸಿಗ್ತೈತಿ ಇದ್ದೇ ಸಿಗ್ಲಾರ್ದು ಇಷ್ಟೈತೆ ನೋಡ್ರಿ ಬಡತಾನ ಬಾಳೆ ಅವ್ರು ಬೆಂಕಿ ಹತ್ತಾಕ ನಂದು ಐತಿ ಬಡತಾನ ಇಲ್ಲೇನ ನನಗೆ ಹೊಲ ಕೊಟ್ಟರೆ ಇಲ್ಲ 2 ಕೈ ಎಲ್ಲಿ ಹೋದ್ರೂ ನನಗೆ ಮರದೈತಿ ಮಾನೈತಿ ಇದರಲ್ಲಿದ್ದ ಗೀಗಿ ಅನ್ನುವಂಥದ್ದು ಏನು ಸಲ ನಮ್ಮ ಕರ್ನಾಟಕ ಬಂತು ಯಾವಾಗ ನಾನು ಇಟ್ಟಿದ್ದಾಗ ಮಾತ್ರ ಅದರಲ್ಲಿದ್ದ ಮಾತ್ರ ನಾನು ಭಾಳ ಮುಂದುವರೆದಿನ ತಾಯಿ ಎಲ್ಲ ಥರದಿಂದ ಹಾಡ್ತೀವಿ ಅದ್ರಾಕಿ ನಮ್ಮ ಗುರು ಶಿಷ್ಯ ಪರಂಪರೆ ಅಂತೇಳಿ ಕಲಿಸ್ಯಾಳಲ್ರಿ ಪಿಕ್ರಮ್ಮ ಆಕೆ ಕಲಿಸಿದ ಪದನ ನಾವು ಒಂದು ನುಡಿ ಹಾಡು ಹೇಳ್ತೇವೆ ಆಕೆ ಕಲಿಸಿದ್ವ ನುಡಿ ಹಾಡು ಮತ್ತು ನಮಗೆ ಬೇರೆ ಯಾರು ಕಲಿಸಿಲ್ಲ ತನ್ನ ಪರಿಶ್ರಮದಿಂದ ಈ ಜನರಿಗೆ ಒಂದು ತಿಳುವಳಿಕೆ ಹೇಳ್ತಕ್ಕಂಥ ಒಂದು ಮಾರ್ಗದಲ್ಲಿ ನಡೆದಿದ್ದಾಳಲ್ಲ ಪಿಕ್ರವ್ವ ನಮ್ಗೆಲ್ಲರಿಗೂ ಕೂಡ ಒಂದು ಆಕೆ ದಾರಿದೀಪವಾಗಳ ಅಂತೇಳಿ ನಾನು ಅನಿಸ್ತದೆ. ನಮಗೆ ಫಕೀರಮ್ಮ ಬಂದು ಗುರು ಶಿಷ್ಯ ಪರಂಪರೆ ಬಂದೈತಿ ಇದನ್ನು ನೀವು ಕಲಿತ್ರೆ ಭಾಳ ಒಳ್ಳೇದಾಕತಿ ಅಂತ ಹೇಳಿದ್ರಿ ಅವ್ರು ನಮಗೆಲ್ಲ ಬುದ್ಧಿ ಮಟ್ಟ ಎಲ್ಲ ತಿಳಿಸ್ಕೊಟ್ರು ಅದರಿಂದ ಅವ್ರಿಗೆ ಮಾತಿಗೆ ಒಪ್ಪಿಕೊಂಡು ಕಲಿಯಾಕತ್ತಿದ್ರು ಕಲಿಯಾಕತ್ತಿಂದ ನಮಗೆ ಒಳ್ಳೇದು ಆಗೈತೆ ರೀ. ಈ ಒಂದು ಯುವಕರಲ್ಲಿ ಈ ಜಾನಪದ ಕಲೆಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ ಕಾರಣ ಅದು ನಶಿ ಹೋಗ್ತಕ್ಕಂಥ ಎಕ್ಸ್ಟೆನ್ಷನ್ ಆಗ್ತಕ್ಕಂಥ ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ನಮ್ಮಂಥ ಯುವಕರು ಜಾನಪದ ಕಲೆಗಳ ಬಗ್ಗೆ ಆಸಕ್ತಿ ಮೂಡಿ ಸಂರಕ್ಷಣೆ ಮಾಡಲಿಕ್ಕೆ ನಾವೇನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಜಾನಪದ ಕಲಾವಿದರು ಕರ್ನಾಟಕದ ಮೂಲೆ ಮೂಲೆ ಏನಿದ್ದಾರೆ ಅವನ್ನೆಲ್ಲ ಒಂದು ಕಡೆ ಸೇರಿಸಿ ಆ ಒಂದು ಕಲೆಗಳನ್ನು ಒಂದೇ ಕಡೆ ಪ್ರದರ್ಶನ ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವೆಲ್ಲ ಯುವಕರು ಮಾಡಬೇಕಂತ ಈ ಮೂಲಕ ಕೇಳ್ಕೊತೀವಿ. ಮುರಿಯೋದನ್ನು ಏನು ಚಂದ ಬಂತ ಮುಂದ ಅನ್ನೋದು ಏನ್ ಚಂದ ಬಂತ ಮುಂದ ಅಯ್ಯೇ ಚಂದ ಬಂತ ಮುಂದ ಕಲಗಿರಿ ಆಗೋದು ಆನಂದ ಏನ್ ಚಂದ ಬಂತ ಮುಂದ ಏನ್ ಚಂದ ಬಂತ ಮುಂದ ಕಲಗಿರಿ ಆಗೋದು ಆನಂದ ಏನ್ ಚಂದ ಬಂತ ಮುಂದ ಅಯ್ಯನ ಚಂದ ಬಂತ ಮುಂದ ಏನ್ ಚಂದ ಬಂತ ಮುಂದ ಕಲಗಿರಿ ಆಗೋದು ಆನಂದ ಏನ್ ಚಂದ ಬಂತ ಮುಂದ ಅದನ್ನ ಬಿಡ ಅವಣದ ನೋಡಿ ಏನೈತೆ ನೋಡ್ಕೊಂಡು ಏನಾಯ್ತು ಬಾಯಾಗಿಟ್ಟು ಬಡ್ತೇನೆ ನಡ್ಸಾಕ್ ಕಲ್ಸೇನೆ ನೀನ್ ನಾನು ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಯೋಜನೆ ಒಂದೊಂದ ಕನ್ನಡ ನಾಡಿನ ಕನ್ನಡ ಬಾರ